ಈ ರಾಶಿಗಳಿಗೆ ಕೋಟ್ಯಾಧಿಪತಿ ಯೋಗ. ಸೂರ್ಯ ಶುಕ್ರರ ಅಪರೂಪದ ನಕ್ಷತ್ರ ಬದಲಾವಣೆಯ ಪರಿಣಾಮ ಏನು? ಯಾವ ರಾಶಿಯವರಿಗೆ ಅದೃಷ್ಟ? ತಿಳಿದುಕೊಳ್ಳೋಣ. ಸೂರ್ಯ ಹಾಗೂ ಶುಕ್ರ ಗ್ರಹಗಳ ನಕ್ಷತ್ರ ಬದಲಾವಣೆಯ ಹಿನ್ನೆಲೆ. ಸೂರ್ಯನು ರಾಹುವಿಗೆ ಪ್ರಿಯವಾದ ಆರ್ದ್ರ ನಕ್ಷತ್ರಕ್ಕೆ ಪ್ರವೇಶಿಸಿದ್ದಾನೆ. ಸಂಪತ್ತು ಮತ್ತು ವೈಭವದ ಕಾರಕನಾದ ಶುಕ್ರನು ಆಶ್ಲೇಷ ನಕ್ಷತ್ರಕ್ಕೆ ಸಂಚರಿಸಿದ್ದಾನೆ. ಈ ಗ್ರಹಗಳ ನಕ್ಷತ್ರ ಬದಲಾವಣೆ ಪರಿಣಾಮವಾಗಿ ವಿಶೇಷವಾಗಿ ಮಕರ, ಕುಂಭ ಮತ್ತು ತುಲಾ ರಾಶಿಯವರಿಗೆ ಅನುಕೂಲಕರ ಫಲಗಳನ್ನು ದೊರೆಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಮೊದಲನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ವ್ಯಾಪಾರ ವಿಸ್ತರಣೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ. ಮಕರ ರಾಶಿಯವರಿಗೆ ಈ ಅವಧಿ ಆರ್ಥಿಕ ಪ್ರಗತಿ ಪೂರಕವಾಗಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಲಾಭಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ವೇತನ ಹೆಚ್ಚಳದ ಅವಕಾಶಗಳು ಸಿಗಬಹುದು. ಉದ್ಯೋಗ ಅರಸುತ್ತಿರುವವರಿಗೆ ಹೊಸ ಅವಕಾಶಗಳು ದೊರೆಯುವ ಸೂಚನೆಗಳಿವೆ. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಈಗಿರುವ ವ್ಯವಹಾರವನ್ನು ವಿಸ್ತರಿಸಲು ಇದು ಉತ್ತಮ ಸಮಯ. ಕುಂಭರಾಶಿ. ನೂತನ ಆದಾಯದ ಹಾದಿ ಹಾಗೂ ವರ್ಚಸ್ಸು ಹೆಚ್ಚಳ. ಕುಂಭರಾಶಿಯವರ ವ್ಯಕ್ತಿತ್ವದಲ್ಲಿ ವಿಶೇಷ ಆಕರ್ಷಣೆ ಹೆಚ್ಚಾಗಬಹುದು. ವೃತ್ತಿ ಜೀವನದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಆದಾಯ ಹೆಚ್ಚಳದ ರೂಪದಲ್ಲಿ ಧನಲಾಭವಾಗಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಇದ್ದು, ಕುಟುಂಬದಲ್ಲಿ ಶುಭ ಸುದ್ದಿಗಳು ಕೇಳಿಬರಬಹುದು. ಆದರೆ ಅನಗತ್ಯ ಖರ್ಚು ಮತ್ತು ಐಷಾರಾಮಿ ಜೀವನ ಶೈಲಿಯತ್ತ ಹೆಚ್ಚು ಒಲವು ತೋರದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ. ತುಲಾರಾಶಿ. ಆರ್ಥಿಕ ಸಮೃದ್ಧಿ ಹಾಗೂ ಆತ್ಮವಿಶ್ವಾಸ ವೃದ್ಧಿ. ಸೂರ್ಯ ಮತ್ತು ಶುಕ್ರರ ನಕ್ಷತ್ರ ಬದಲಾವಣೆ ತುಲಾರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಆರ್ಥಿಕ ಅಡಚಣೆಗಳು ದೂರವಾಗಿ ಅನಿರೀಕ್ಷಿತವಾಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಇದುವರೆಗೆ ಮುಂದೂಡಲ್ಪಟ್ಟಿದ್ದ ಪ್ರಮುಖ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಅವಕಾಶ ಸಿಗಬಹುದು. ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ಉತ್ತಮ ಬೆಂಬಲ ದೊರೆಯಲಿದೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ಮಹತ್ವದ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಆಲೋಚಿಸಿ ಹೆಜ್ಜೆ ಇಟ್ಟರೆ ಹೆಚ್ಚಿನ ಲಾಭ ಪಡೆಯಬಹುದು. ಸಮಸ್ಯೆ ಅನ್ನೋದು ಯಾರಿಗಿಲ್ಲ ಹೇಳಿ. ಎಲ್ಲರಿಗೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆ ಸಮಸ್ಯೆಗೆ ಪರಿಹಾರ ಕೂಡ ಇರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಹಣಕಾಸಿನದ್ದೇ ಆಗಿರ್ಬೋದು ಅಥವಾ ಆರೋಗ್ಯದ್ದೇ ಆಗಿರ್ಬೋದು, ಮತ್ತೆ ಯಾವುದಾದರೂ ಮಾಟ ಮಂತ್ರದ್ದೇ ಆಗಿರಬಹುದು, ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ ಪರಿಹಾರವನ್ನು ಮಾಡಿಕೊಡ್ತಾರೆ.